ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಪುಟಿನ್ ಒಬ್ಬರೇ ಬಂದಿಲ್ಲ, ಜೊತೆಗೆ ಜಗತ್ತಿನಲ್ಲೇ ಅತ್ಯಂತ ಸುರಕ್ಷಿತ ತಮ್ಮ ಫೇವರೇಟ್ ಕಾರ್ ಅನ್ನು ತಂದಿದ್ದಾರೆ. ಅಮೆರಿಕ ಅಧ್ಯಕ್ಷರ ಕಾರ್ಗೆ ದಿ ಬೀಸ್ಟ್ ಅಂತ ಕರೆದ್ರೆ, ರಷ್ಯಾ ಅಧ್ಯಕ್ಷರ ಅಧಿಕೃತ ಕಾರ್ನ ಹೆಸರು ದಿ ಔರಾ ಸೆನಾಟ್ ಲಿಮೋಸಿನ್ ಅಂತ. ಇದನ್ನು ಚಕ್ರಗಳ ಮೇಲಿನ ಅಭೇದ್ಯ ಕೋಟೆ ಅಂತಲೂ ಕರೀತಾರೆ. ಹಾಗಾದ್ರೆ ಪುಟಿನ್ ಬಳಸುವ ಈ ಕಾರ್ನ ವಿಶೇಷತೆಗಳೇನು? ಪುಟಿನ್ ಜಗತ್ತಿನ ಅತ್ಯಂತ ಪ್ರಭಾವಿ ನಾಯಕರಲ್ಲಿ ಒಬ್ರು ಅಂದ್ಮೇಲೆ ಅವರಿಗೆ ಸೆಕ್ಯೂರಿಟಿ ತುಂಬಾ ಮುಖ್ಯ. ಅವರು ಎಲ್ಲಿಗೆ ಹೋದ್ರೂ ಅಲ್ಲಿ ಕಟ್ಟುನಿಟ್ಟಿನ ಭದ್ರತೆ ಬೇಕಾಗುತ್ತೆ. ಅವರು ಓಡಾಡುವ ಸ್ಥಳಗಳಲ್ಲಿ ಅಲರ್ಟ್ ಆಗಿರ್ಬೇಕಾಗುತ್ತೆ. ಪುಟಿನ್ ಈಗ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸುರಕ್ಷತೆ ದೃಷ್ಟಿಯಿಂದ ತಮ್ಮ ಜೊತೆಗೆ ವಿಶೇಷ ಕಾರನ್ನು ತೆಗೆದುಕೊಂಡು ಬಂದಿದ್ದಾರೆ. ಪುಟಿನ್ ಕಾರಿನ ಸ್ಪೆಷಾಲಿಟಿ ಮತ್ತು ಬೆಲೆ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಪುಟಿನ್ ಅವರದು ಸಂಪೂರ್ಣ ಶಸ್ತ್ರಸಜ್ಜಿತ ಐಷಾರಾಮಿ ಕಾರ್, ಸಂಪೂರ್ಣ ಬುಲೆಟ್ ಪ್ರೂಫ್ ಕಾರ್. ಕೆಮಿಕಲ್, ಗ್ರೆನೇಡ್, ಡ್ರೋನ್ ದಾಳಿಗೂ ಜಗ್ಗಲ್ಲ. 6 ಸೆಂಟಿಮೀಟರ್ ಮಂದದ ವಿಂಡೋ ಹೊಂದಿದೆ. ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಇದೆ. ವಿಶ್ವ ದರ್ಜೆಯ ಐಷಾರಾಮಿ ಲಿಮೋ ಕಾರ್ ಇದು. ಲಿಮೋ ಅಂದ್ರೆ ಉದ್ದ ಇರುವ ಕಾರು ಅಂತ ಅರ್ಥ. ಈ ಕಾರಿನ ಬೆಲೆ 50 ಮಿಲಿಯನ್ ರೂಬೆಲ್ಸ್. ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದ್ರೆ ಬರೋಬ್ಬರಿ 5.5 ಕೋಟಿ. ಇದು 4.4 ಲೀಟರ್ V8 598 BHP 880 Nm ಟರ್ಕ್ ಪವರ್ ಹೊಂದಿದೆ. ಕಣ್ಣು ಕೋರೈಸುವ ಇಂಟೀರಿಯರ್ ಡಿಸೈನ್ ಇದೆ. ಸಂಪೂರ್ಣ ಲೆದರ್, ಫೈರ್ ಸಸ್ಪೆನ್ಷನ್, ಏರ್ ಫಿಲ್ಟ್ರೇಷನ್ ಸಿಸ್ಟಮ್ ಇದೆ. ಡ್ರೈವರ್ಗೂ ಅಧ್ಯಕ್ಷರಿಗೂ ಪ್ರತ್ಯೇಕ ಕಂಪಾರ್ಟ್ಮೆಂಟ್ ಇರುತ್ತೆ. ಮಾಸ್ಕೋ ಮೂಲದ ಔರಾಸ್ ಮೋಟಾರ್ ಕಂಪನಿ ಈ ಕಾರನ್ನ ತಯಾರಿಸಿದೆ. 2018ರಲ್ಲಿ ಈ ಕಂಪನಿ ಸ್ಥಾಪನೆಯಾಗಿದೆ. ಮರ್ಸಿಡೀಸ್ ಬೆನ್ಸ್, ರೋಲ್ಸ್ ರಾಯ್ಸ್ ರೀತಿ ಐಷಾರಾಮಿ ಕಾರ್ ತಯಾರಿಕಾ ಕಂಪನಿ ಇದಾಗಿದೆ. ಅಂದಹಾಗೆ ಆಗಸ್ಟ್ನಲ್ಲಿ ಚೀನಾದ ಟಿಯಾನ್ಜಿನ್ ನಲ್ಲಿ ನಡೆದಿದ್ದ ಶಾಂಘೈ ಶೃಂಗಸಭೆ ವೇಳೆ ಇದೇ ಕಾರ್ನಲ್ಲೇ ಮೋದಿಯನ್ನು ಪುಟಿನ್ ಕರೆದೊಯ್ದಿದ್ದರು. ಈಗ ಭಾರತದಲ್ಲೂ ಪುಟಿನ್ ಇದೇ ಕಾರಿನಲ್ಲಿ ಓಡಾಡಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.